ನಮಸ್ತೆ ಸ್ನೇಹಿತರೆ. ಅಡಿಕೆ ಗಿಡಕ್ಕೆ ಪೈಪ್ನ ಅದು ನೀರು ಬಿಡ್ತಾ ಇರುವಂಥದ್ದು ನೋಡಿ, ಈ ಥರ ಪೈಪ್ನ ಅದಿರುವಂಥದ್ದು. ಇನ್ನು ಕೆಲವರು ಮರದ ಗೆಡ್ಡೆಗೆನೆ ಸ್ಪ್ರಿಂಕ್ಲರ್ ಥರ ಬಿಡ್ತಾರೆ, ಆದರೆ ನಾವು ಈ ಥರ ಬಿಟ್ಟಿದ್ದೀವಿ. ಅಂದರೆ ಅಲ್ಲಲ್ಲೇ ಎಲ್ಲ ಮರಗಳಿಗೂ ಅದಿಬೇಕಲ್ಲ ಅಂತ ಈ ಥರ ಮಾಡಿರುವಂಥದ್ದು. ತೆಂಗಿನ ಸಸಿಗಳಿಗೂ ಅಷ್ಟೇ, ತೆಂಗಿನ ಸಸಿಗಳಿಗೂ ಆ ಥರನೇ ಮಾಡಿದ್ದೀವಿ, ಮತ್ತು ಅಡಿಕೆ ಸಸಿಗೂ ಇದೇ ಥರನೇ ಮಾಡಿರು. ನೋಡಿ, ಸುಮ್ಮನೆ ಅಡಿಕೆ ಗಿಡ ಹಾಕ್ತೀನಿ ಅನ್ನೋದಲ್ಲ ಸ್ನೇಹಿತರೆ, ಅಡಿಕೆ ಗಿಡ ಹಾಕ್ಬಿಟ್ಟು ಅದನ್ನು ಉಳಿಸ್ಕೋಬೇಕು. ಉಳಿಸ್ಕೊಳ್ಳೋ ಥರ ನಾವು ಮಾಡಬೇಕಷ್ಟೆ. ಗೊಬ್ಬರ ಕೊಡಬೇಕು, ನೀರು ಚೆನ್ನಾಗಿ ಕೊಡಬೇಕು. ಸುಮ್ಮನೆ ಅಡಿಕೆ ಗಿಡ ಹಾಕ್ಬಿಟ್ಟು ಎಲ್ಲರೂ ಹಾಕಿದ್ದಾರೆ ಅಂತ ಅಡಿಕೆ ಗಿಡ ಹಾಕ್ಬಿಟ್ರೆ ಸುಮ್ಮನೆ ಲಾಸು, ಏನು ಯೂಸ್ ಆಗೋದಿಲ್ಲ. ನೋಡಿ, ಗೆಡ್ಡೆ ನೋಡಿ ನೋಡಿ, ಸುತ್ತ ತೆಂಗಿ ಸಸಿ ನೆಟ್ಟಿರುವಂಥದ್ದು. ಇದರಲ್ಲಿ ಸೆಂಟ್ರಲ್ಲೆಲ್ಲ ಪೂರ್ತಿ ಅಡಿಕೆ ಇದೆ ನೋಡಿ, ಸುತ್ತ ತೆಂಗಿನ ಸಸಿ, ಸೆಂಟ್ರಲ್ ಮಾತ್ರ ಅಡಿಕೆ ಹಾಕಿರೋದು. ಅಡಿಕೆ ಗಿಡ ಬೇಗ ಬೆಳಿಬೇಕು ಅಂದರೆ, ಬೇಗ ಗೆಡ್ಡೆ ದಪ್ಪ ಆಗಿ ಫಲವತ್ತತೆ ಹೊಂದಬೇಕು ಅಂದರೆ, ಮಾಮೂಲಿ ಹಸು ಎಮ್ಮೆದು ಈ ಗಂಜಲ ಬರುತ್ತಲ್ಲ, ಈ ಗಂಜಲವನ್ನು 3 ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಆ ಗೆಡ್ಡೆಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಸ್ನೇಹಿತರೆ. ಆವಾಗ ಸ್ವಲ್ಪ ಬೇಗ ದಪ್ಪ ಆಗುತ್ತೆ ಮತ್ತು ಬೇಗ ಬೆಳೆಯುತ್ತೆ. ನಾವು ನೋಡೋಂಗೆ ಯಾವ ಗೊಬ್ಬರ ಕೊಟ್ರು ಬೆಳೀತವೆ, ಬಟ್ ಅದು ಕೊಟ್ಟಂಗೆ ನಾವು ಬೆಳೆಯಲ್ಲ. ಸೊ ಹಾಗಾಗಿ ಅದನ್ನು ಪ್ರಿಫರ್ ಮಾಡ್ಬೋದು ಎಲ್ಲರಿಗೂ. ನೋಡಿ, ತೆಂಗಿನ ಸಸಿಗೂ ಅಷ್ಟೇ ನೋಡಿ, ಅವ್ರು ಕಾಣಿಸ್ತಾ ಇದೆ. ತೆಂಗಿನ ಸಸಿಗೂ ಅದೇ ಆ ಥರ ಮಾಡಿರೋದು. ಕೆಲವರು ಇಲ್ಲಿ ಗೆಡ್ಡೆಗೆನೆ ಡ್ರಿಪ್ಸ್ ಮಾಡ್ತಾರೆ, ಆ ಥರನೂ ಇದೆ ನಮ್ಮದು. ನಾವು ಈ ಥರ ಮಾಡಿದ್ದೀವಿ. ಈಗೆಲ್ಲ ಎಲ್ಲ ಕಡೆನೂ ಅಡಿಕೆ ಹಾಕ್ಬಿಟ್ಟಿದ್ದಾರೆ ಸ್ನೇಹಿತರೆ. ಪೂರ್ತಿ ಎಲ್ಲ ಅಡಿಕೆ ಹಾಕಿ ಬೆಳೀತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅಡಿಕೆ ಆ ಥರನೇ ಹಾಕ್ಬಿಟ್ಟಿರ್ತಾರೆ. ಎಲ್ಲ ತೆಂಗುಗೆ ಬೆಲೆನೇ ಇಲ್ದಂಗೆ ಮಾಡಿಬಿಟ್ರು. ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಬೆಲೆ ಸಿಗೋ ತನಕ ಅಷ್ಟೇ. ಮುಂದಕ್ಕೆ ಇದು ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಅಡಿಕೆ ಹಾಕಿರುವಂಥದ್ದು. ಯಾರು ನೋಡಿ ಅಡಿಕೆ ಅಂತಾರೆ. ನೀವೇನು ಹಾಕಿದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ನೀವೇನು ಹಾಕಿದ್ದೀರಾ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.